ಮಣಿಪಾಲ್ ಕಡೆ ಹೋಗುವಷ್ಟರಲ್ಲಿ ಆಗ್ಬಾರ್ದು ಇನ್ಸಿಡೆಂಟ್ ಆಗೋಯ್ತು. ಚಾನ್ಸ್ ಉಂಟಾ? ಒಂದು ರೋಲ್ ಇದೆ, ನಂಬರ್ ಡಾಕ್ಟರ್. ಅದೆಲ್ಲ ಬೇಡ ಬ್ರೋ. ಡ್ರೋನ್ ಹಾರಿಸ್ತಾ ಇದೀವಿ. ಹಾಯ್, ಹಲೋ, ನಮಸ್ತೆ. ಬಾರೋ ಅಪರೂಪದ ಮುಳ್ಳಂದಿ. ವೆಲ್ಕಮ್ ಟು ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಮಟ್ಟು ಬೀಚ್ಗೆ. ಬನ್ನಿ, ನಮ್ ಫ್ರೆಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವರು ದೇವಿ ಪ್ರಸಾದ್ ಅಂತ, ಅಂಡ್ ಇವರು ಸುನಿಲ್ ಸುನಿಲ್ ಸ್ಕ್ವೇರ್. ಎರಡು ಸುನಿಲ್ ಇದ್ದಾರೆ ಇವತ್ತು. ಸೊ ಹಾಗೆ ನಾವು ಹೋಗ್ತಾ ಹೋಗ್ತಾ ಉಡುಪಿ ರೋಡ್ ಕಡೆ ಹೋದ್ವಿ. ಕಾರ್ಕಳದಿಂದ ಮಟ್ಟು ಹತ್ರ ಇರೋ ಪಡುಕೆರೆ ಬೀಚ್ಗೆ 46 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಹೋಗ್ತಾ ಮಣಿಪಾಲ್ ಕಡೆ ಹೋಗುವಷ್ಟರಲ್ಲಿ ಆಗ್ಬಾರ್ದು ಇನ್ಸಿಡೆಂಟ್ ಆಗೋಯ್ತು. ಅವಾಗಿಂದ ನಮ್ಮನ್ನೊಬ್ಳು ರೋಡಲ್ಲಿ ಪೂರೈಸ್ತಿದ್ದಾಳೆ. ಬನ್ನಿ, ತೋರಿಸ್ತೀನಿ. ಹಾಗೆ ಫೈನಲಿ ಮಣಿಪಾಲ್ಗೆ ರೀಚ್ ಆದ್ವಿ. ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ ಅಂತೆ. ಅವ ಎಷ್ಟು ಅಡಿಗೆ ಹಾಕೊಂಡು ಹೋಗಿದ್ದಾನೆ ಯಾರಿಗ್ ಗೊತ್ತು. ನಂಗೆ ಚಾನ್ಸ್ ಉಂಟಾ ಮೂವಿಯಲ್ಲಿ? ಒಂದು ರೋಲ್ ಇದೆ. ಯಾವ ರೋಲ್ ಆಗ್ಬೋದು? ಪ್ಲಂಬರ್. ಡಾಕ್ಟರ್. ನಂಬರ್ ಡಾಕ್ಟರ್. ಅದೆಲ್ಲ ಬೇಡ ಬ್ರೋ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅದಕ್ಕೆ ಇವನಿದ್ದಾನೆ ನೋಡಿ, ಇವ ರೆಡಿ ಇದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ನಿಂಗೊಂದು ಟಾಸ್ಕ್ ಈಗ. ಹೇಳು ಎಂತ ಬ್ರೋ? ಈಗ ಫುಲ್ 1 ನಿಮಿಷ ನೀನ್ ಕನ್ನಡದಲ್ಲಿ ಮಾತಾಡ್ಬೇಕು. ಮಾತಾಡು. ಬಟ್ ತುಳು ಯೂಸ್ ಮಾಡಬಾರ್ದು, ಇಂಗ್ಲಿಷ್ ಯೂಸ್ ಮಾಡಬಾರ್ದು. ಪೂರ್ತಿ ಕನ್ನಡ, ಸ್ವಚ್ಛ ಕನ್ನಡ, ಅಚ್ಚ ಕನ್ನಡ. ಸ್ಟಾರ್ಟ್. ಮಂಗಳೂರು ಉಡುಪಿ ಬಗ್ಗೆ. ಉಡುಪಿಯಲ್ಲಿ ಪ್ರಮುಖವಾಗಿರುವುದು ಕೃಷ್ಣ ಮಠ, ಕಾರ್ಕಳದಲ್ಲಿ ವೆಂಕಟರಮಣ, ಮಂಗಳೂರಲ್ಲಿ ಕುದ್ರಳ್ಳಿ, ಕದ್ರಿ. ಬೆಂಗಳೂರವರೆಲ್ಲ ಬರ್ಬೇಕಾದ್ರೆ ಏನ್ ನೋಡಕ್ಕಿದೆ ಇಲ್ಲಿ? ಬೆಂಗಳೂರಲ್ಲಿ ಅವರವರ ಏನೇ ಅವರವರ ಏನು ಅವರವರ ಸಮಯ ಒತ್ತಡದಿಂದ ಬಳಲುತ್ತಿರುತ್ತಾರೆ. ಅದು ಅವನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡ ಕಲ. ಅವರವರ ಗಂಟೆನೇ ಸಿಗಲ್ಲ ಅಂತೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ. ಕಂಬಳ ಇತ್ತಲ್ಲ, ಕಮಲಕ್ಕೆ ಹೋಗಿದ್ವಿ. ಕಂಬಳ ಎಲ್ಲ ಮುಗಿಸ್ಕೊಂಡು ಬಂದೆವು ಅಲ್ಲಿಂದ. ಎಣಿಸಿದ್ದೆ ಪರ್ಯಾಯ ಹೋಗುವ ಅಂತ. ಆದ್ಮೇಲೆ ಗಿರಿಯಲ್ಲಿ ಒಂದು ನೇಮೋತ್ಸವ ಇತ್ತಲ್ಲ, ಅಲ್ಲಿಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ತಮ್ಮ ಬಂದಿದ್ವಾ. ನಿನ್ನ ತಮ್ಮ ನಿನ್ನೊಟ್ಟಿಗೆ ಬಂದಿದ್ದ? ನನ್ನ ತಮ್ಮ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಇವತ್ತೇ ಹೋಗುದಾ? ನೋಡಿ ಗೈಸ್, ನಮ್ದು ಆಲ್ಮೋಸ್ಟ್ ಬಾಯ್ಸ್ ಇದು ಪ್ಲಾನ್ ಹೀಗೆ. ನಾವು ನೋಡಿ ಈಗ ಬೀಚ್ ಅಂತ ಹೊರಟಿದ್ದೇವೆ. ಜಾತ್ರೆ ಇದೆ ಇಲ್ಲೇ, ಮುಗಿಸ್ಕೊಂಡು ಬೀಚ್ ಮುಗಿಸ್ಕೊಂಡು ಜಾತ್ರೆ ಮುಗಿಸ್ಕೊಂಡು ನಮ್ದೇ ಒಂದು ಜಾತ್ರೆ ಆಗ್ತಾ ಉಂಟು ಈಗ. ಯಾವ ತರ? ಇದೇ ಒಂದು ಜಾತ್ರೆ ನೋಡು. 7 ಗಂಟೆಗೆ ಹೋಗುದಂತ ಹೇಳಿದ್ದಾರೆ. ಇವರಿದ್ದಾರಲ್ಲ 10-10ವರೆಗೆ ಬರುದು. ಇಲ್ಲಿ ಇದ್ದಾನಲ್ಲ, 10ವರೆ. 9 ಗಂಟೆ ಕಾಲ್ ಮಾಡಿ ಕೇಳಿದ್ರು ಎಷ್ಟು ಗಂಟೆ ಹೋಗುವ ಅಂತ. ಇವ ಬರದೆ ನಾವು ಹೋಗ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ಬ ಇದ್ದಾನೆ ಹಿಂದಲ್ಲಿ, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಎಂತ ಗೊತ್ತಿಲ್ಲದಾಗೆ ಅಮಾಯಕ. ನಮ್ದು ಗ್ರೂಪ್ ಅಲ್ಲಿ ಸ್ವಲ್ಪ ಸೈಲೆಂಟ್ ಅಂದ್ರೆ ಇವ ಸೈಲೆಂಟ್ ಇಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಐಟನ್ ಗಾಡಿಯಲ್ಲಿ ಆಫ್ ರೋಡಿಂಗ್ ನೋಡು. ಮಲ್ಪೆ ರೋಡಿಗೆ ಬಂದ್ರೆ ನಿಮ್ಗೆ ಈ ತರ ಒಂದು ಶಿಪ್ ಮಾಡೆಲ್ ಚರ್ಚ್ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ. ಸುಂದರವಾದ, ಅಂತವಾದ, ಚಂದವಾದ ಎಲ್ಲ ಹುಡುಗಿಯರ ಮೇಕಪ್ ಎಲ್ಲ ಮಾಡ್ತಾರ. ನಮ್ದು ಮುಖ ಎಷ್ಟು ಸಲ ತೊಳ್ದ್ರೆ ಸಹ ಎಷ್ಟೇ ಇರ್ಬೇಕು ಅಷ್ಟೇ ಇರ್ತದೆ. ಅವ್ರದ್ದು ತೊಳ್ದ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಹುಡುಗಿಯರೆಲ್ಲ 1000 ಎಲ್ಲ ಕೊಟ್ಟು ಕ್ರೀಮ್ ಎಲ್ಲ ಹಾಕೊಂಡು ಫೌಂಡೇಶನ್ ಎಲ್ಲ ಹಾಕೊಂಡು ಎಲ್ಲ ಮೇಕಪ್ ಮಾಡ್ತೇವೆ. ನಾನೊಂದು 300 ರೂಪಾಯಿ ಅಲ್ಲ ಒಮ್ಮೆ ಟ್ರೈ ಮಾಡು ಅಂತ ಡಿಟನ್ ಮಾಡಿದೆ. ಅದಕ್ಕೆ ಈಗ ನೋಡಿದ್ದು ಮುಖ ಹೇಗೆ ಉಂಟಂತ. ಟ್ಯಾನ್ ಆಗಿ ಉಂಟ, ಡಿಟನ್ ಅಲ್ಲ, ಡಿ ಆಗಿ ಟ್ಯಾನ್ ಹೋಗಿದ್ದ ನೋಡಿದ್ ನಾನು. ಅವ್ರದ್ದು 1000 ಅಲ್ಲಿ ನಂದು 300 ರೂಪಾಯಲ್ಲಿ ಆಯ್ತು ಅಷ್ಟೇ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಬೋಟಿಂಗ್ ಎಲ್ಲ ವರ್ಕ್ ಅಂತ ಉಂಟು, ಯಾರ್ಡ್ ಇರುದು ಎಲ್ಲ. ಈಗ ನೋಡಿ ಇದೆಲ್ಲ ಯಾರ್ಡ್ ಎಲ್ಲ ಬಂದು ನಿಂತದೆಲ್ಲ ಇರ್ತದ, ಇನ್ನೆಲ್ಲ ಹೊರಡ್ತದೆ. ಈಗ ಇಲ್ಲಿಂದ ಸ್ವಲ್ಪ ಒಂದು 100 ಮೀಟರ್ ಮುಂದೆ ಹೋದಾದ್ಮೇಲೆ ಒಂದು ಬ್ರಿಡ್ಜ್ ಉಂಟು ಒಳ್ಳೆ. ಅದು ಎಲ್ಲ ವ್ಯೂ ಕಾಣ್ತದೆ ನಿಮ್ಗೆ, ಎಲ್ಲ ವ್ಯೂ ಇಲ್ಲಿ ಕಾಣ್ತದೆ ನಮ್ಗೆ. ನಾವು ಬಂದ್ವಿ ಪಾರ್ಕಿಂಗ್ ಇಲ್ಲಿ ಬೇಗ. ಸರ್ ಬನ್ನಿ ಸರ್ ಬನ್ನಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನಮ್ಮ ಇಬ್ರು ಮೂವಿ ಆಕ್ಟಿಂಗ್ ಇದು ಇವರೇ ಇವ ಸುನಿಲ್ ಅಂತ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾನೆ. ನಾವೀಗ ಮಲ್ಪೆ ಹತ್ರ ಪಡುಕೆರೆ ಬೀಚ್ ಹತ್ರ ಇದ್ದೀವಿ.
ಸುನಿಲ್ ಸ್ಕ್ವೇರ್ ಏನೋ ಡಿಸ್ಕಷನ್ ನಡೀತಾ ಇದೆ ಇಲ್ಲಿ. ಗೈಸ್, ಒಂದು ವಿಷಯ ಹೇಳ್ಬೇಕು. ನೀವು ಎಂಜಾಯ್ ಮಾಡಿ, ಬೀಚಿಗೆ ಹೋಗಿ, ಟೆಂಪಲ್ಗೆ ಹೋಗಿ, ಅಥವಾ ಎಲ್ಲಾದ್ರೂ ಹೋಗಿ, ಏನಂದ್ರೆ ಒಂದು ಸಣ್ಣ ಸಜೆಷನ್ ಏನಂದ್ರೆ, ಈ ತರ ಬೀಚ್ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಈ ತರ ಎಲ್ಲ ಹಾಕ್ಬಿಟ್ಟು ಹೋಗ್ಬೇಡಿ. ಯಾಕಂದ್ರೆ ಇದೆಲ್ಲಾನು ನಮ್ ಕೈಯಲ್ಲೇ ಇದೆ. ಉಳ್ಸೋದು, ಹಾಳು ಮಾಡೋದು ಎಲ್ಲ ನಮ್ ಕೈಯಲ್ಲೇ ಇದೆ. ಕುಡ್ದ್ಬಿಟ್ಟು ಬಾಟಲ್ ಅಲ್ಲಲ್ಲೇ ಬಿಸಾಡ್ಬಿಟ್ಟು ಎಲ್ಲ ಹೋಗೋದು ಸರಿ ಅಲ್ಲ ಅಂತ ಅನ್ಸುತ್ತೆ. ಹೇಳ್ಬೇಕಂತ ಅನಿಸ್ತು, ಹೇಳ್ದೆ ಅಷ್ಟೇ, ಬೇರೆ ಏನಿಲ್ಲ. ಫೋಟೋ ಶೂಟ್ ನಡೀತಾ ಇದೆ ನೋಡಿ ಇಲ್ಲಿ. ಸೊ ಗೈಸ್, ಮಲ್ಪೆ ಹತ್ರ ಇರೋ ಪಡುಕೆರೆ ಬೀಚ್ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು ಮಟ್ಟು ಬೀಚ್ ಕಡೆಗೆ. ಸೊ ಮಟ್ಟು ಬೀಚ್ ಮುಗಿಸಿ ಲಂಚ್ಗೆ ಅಂತ ನಾವು ಹೋಗಿದ್ದು ಕಾಪು ಬೀಚ್ ಹತ್ರ ಇರೋ ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ. ಅಲ್ಲಿ ಊಟ ಮುಗಿಸಿ ನೆಕ್ಸ್ಟ್ ಯಾವ ಬೀಚ್ ಹೋಗೋಣ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಕಾಪು ಬೀಚ್ ಹೋಗೋಣ ಅಂತ ಡಿಸೈಡ್ ಆದ್ವಿ. ಕೋಸ್ಟಲ್ ರೆಸ್ಟೋರೆಂಟ್ ಅಲ್ಲಿ ಲಂಚ್ ಮುಗಿಸ್ಕೊಂಡು ನೀವು ನೋಡ್ತಿರ್ಬೋದು ಕಾಪು ಲೈಟ್ ಹೌಸ್, ವೆರಿ ಫೇಮಸ್ ಲೈಟ್ ಹೌಸ್ ಇದು. ಸುನಿಲ್, ಈಗ ನೀನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತೀಯಾ? ನಂಗೆ ಈಗ ಆಗ್ಲಿಕ್ಕಿಲ್ಲ, ಇನ್ನೊಂದು 1 hour ಟೈಮ್ ಬೇಕು. ಈಗ ಅಂದ್ರೆ ಬಿಸಿಲಿದೆ, ಸ್ವಲ್ಪ ಆಡ್ಲಿಕ್ಕೆ ಆಗಲ್ಲ. ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ಫೋಕಸ್ ಮಾಡಿ. ದೇವಿ, ನೀನ್ ಆಡ್ತೀಯಾ? ಇಲ್ಲ. ಸುನಿಲ್, ನೀನು? ಆಕ್ಟಿವಿಟೀಸ್ ಎಲ್ಲ ಇದೆ ಇಲ್ಲಿ. ಸೊ ನಿಮ್ಗೆ ಬೀಚ್ ಆಕ್ಟಿವಿಟೀಸ್ ಎಲ್ಲ ಸುಮಾರು ಸಿಗುತ್ತೆ, ಇಲ್ಲಿ ನೋಡಕ್ ಸಿಗುತ್ತೆ. ಸೊ ಒಂದು ಒಳ್ಳೆ ವೀಕೆಂಡ್ ನೀವು ಪ್ಲಾನ್ ಮಾಡಿದ್ರೆ ಕಾಪು ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಯು ಗೈಸ್. ಸೊ ಗೈಸ್, ಫಾರ್ ದ ಫಸ್ಟ್ ಟೈಮ್ ನಾವು ಡ್ರೋನ್ ಹಾರಿಸ್ತಿದ್ದೀವಿ. ಈಗ ನಾವು ಡ್ರೋನ್ ಹಾರಿಸ್ತಾ ಇದ್ದೀವಿ, ಬನ್ನಿ. ಸೊ ಹಾಗೆ ಬೀಚ್ ರೌಂಡ್ಸ್ ಎಲ್ಲ ಮುಗಿಸಿ ಸನ್ಸೆಟ್ ನೋಡ್ಕೊಂಡು ನಾವು ಹೋಗಿದ್ದು ಕಾರ್ಕಳದಲ್ಲಿರೋ ಅತ್ತೂರು ಚರ್ಚ್ಗೆ. ಇಲ್ಲಿ ವರ್ಷದ ಜಾತ್ರೆ ನಡೀತಾ ಇತ್ತು. ಇಲ್ಲಿ ಸರ್ವ ಧರ್ಮದವರು ಕೂಡ ವರ್ಷಂ ಪ್ರತಿ ಬಂದು ಕ್ಯಾಂಡಲ್ ಹೊತ್ಸಿ ಹೋಗ್ತಾರೆ. ಹಾಗೆ ನಾವು ಎಲ್ಲ ಮುಗಿಸ್ಕೊಂಡು ಅಮ್ಯೂಸ್ಮೆಂಟ್ ಪಾರ್ಕ್ ಕಡೆ ಹೋದ್ವಿ. ಸೊ ಗೈಸ್, ಇವಾಗ ಜೈಂಟ್ ವೀಲ್ ಟ್ರೈ ಮಾಡ್ತಾ ಇದ್ವಿ. ಕೆಳಗಡೆಯಿಂದ ಮೇಲೆ ಹೋಗುವ ಜಾಲಿ ಆಗ್ತದೆ, ಬಟ್ ಈ ತರ ಈ ಕೆಳಗೆ ಇಳಿಯುವಾಗ ನೋಡಿ, ಈ ತರ ಕಣ್ಣು ಮುಚ್ಚಿನೂ ಎಂಜಾಯ್ ಮಾಡಬಹುದು. ಬಟ್ ನೀವು ತೊಟ್ಲಿ ಮೇಲೆ ಇದ್ದೀರಾ ಅಂದ್ರೆ ಕಣ್ಣು ಮುಚ್ಚಿದ್ರೆ ಏನ್ ಮಜಾ ಇರಲ್ಲ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಮುಂದೆ ಕೂಡ ಇದೇ ರೀತಿ ಕಂಟೆಂಟ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಗೆ ನಿಮ್ ಸಪೋರ್ಟ್ ಬೇಕಾಗಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.